ಮನೆ ಗೃಹ ಪ್ರವೇಶನಾ? ಚೆನ್ನಾಗಿ ರೆಡಿ ಆಗಿದ್ಯಾ? ನೀವೇನಾ ಕುಂಕುಮದ ಇನ್ಚಾರ್ಜು? ಕುಂಕುಮದ ಇನ್ಚಾರ್ಜ್ ಅದೇ ಏನದು ಮಂತ್ರ ಹೇಳ್ತಾ ಇದ್ಯಾ? ಹೆಂಗೆ ಹೆಂಗೆ ಎಲ್ಲಿದೆ ಅಂತ ಹುಡ್ಕಬೇಕು ನೀವು. ನಮಸ್ಕಾರ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮೂರಿಗೆ ಹೋಗ್ತಾ ಇದೀವಿ. ನಮ್ಮಮ್ಮ ಅವರ ಊರು. ಇವತ್ತು ಗೃಹ ಪ್ರವೇಶ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಅಲ್ಲ ಸಾನಿ? ಎಲ್ಲ ರೆಡಿ ಆಗಿದ್ದೀವಿ. ಸಾನಿನೂ ರೆಡಿ ಆಗಿದ್ದಾಳೆ. ಏನ್ರಿ ರೆಡಿನಾ? ನೆನ್ನೆನೆ ಬಂದಿದ್ವಿ. ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ರೂಮಲ್ಲಿ ಸ್ಟೇ ಆಗಿದ್ದು. ಈಗ ಫಂಕ್ಷನ್ಗೆ ಹೋಗ್ತಾ ಇದ್ವಿ. ನಮ್ಮೂರು ತೋರಿಸ್ತೀನಿ ಬನ್ನಿ. ನಮ್ಮೂರದ ನಮ್ಮ ತಾತವ್ರೂರು, ನಮ್ಮ ಅಜ್ಜಿಯವರೂರು. ಇದು ನಮ್ಮ ಮಮ್ಮಿಯವರ ಹುಟ್ಟೂರು, ಶ್ರೀರಂಗಪಟ್ಟಣ ಹತ್ರ. ಅದೇನು ಬರ್ತಾ ಇದ್ದಾರೆ. ಯಾರು ಬರ್ತಾರೆ ಮತ್ತೆ. ಸಾನ್ವಿ ಈಗ ನಾವು ಊರಿಗೆ ರೀಚ್ ಆಗಿದ್ದೀವಿ. ಸೊ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ 11 o'clock ತರ ಆಗ್ಬಿಟ್ಟಿತ್ತು. ಸೊ ಬೆಳಗಿನ ಜಾವದಲ್ಲೇ ಪೂಜೆ ಎಲ್ಲ ಮುಗ್ದು ಹೋಮ ಎಲ್ಲ ಆಗೋಗಿತ್ತು. ಎಲ್ರು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು. ನಮ್ಮಮ್ಮ ಅವರ ತವ್ರ ಮನೆ ಇದು. ಸೊ ಈ ಫೋಟೋದಲ್ಲಿ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇದು ನಮ್ಮಮ್ಮ ಅವ್ರ ಫ್ಯಾಮಿಲಿ. ನಮ್ಮ ಮಮ್ಮಿನೇ ದೊಡ್ಡವರು, ಅವ್ರ ತಮ್ಮ, ಆಮೇಲೆ ತಂಗಿದಿರು. ನಮ್ಮ ಅಜ್ಜಿನೂ ಅಲ್ಲೇ ಇದ್ದಾರೆ, ನೋಡ್ಬೋದು. ಸೊ ಎಲ್ರದ್ದು ಒಂದು ಫ್ಯಾಮಿಲಿ ಫೋಟೋ ಶೂಟ್ ತರ ನಡೀತಾ ಇತ್ತು. ದೇವ್ರ ಪೂಜೆನೂ ಎಲ್ಲ ಚೆನ್ನಾಗಾಗಿತ್ತು. ಒಂದೊಳ್ಳೆ ಫ್ಯಾಮಿಲಿ ರಿಯೂನಿಯನ್ ಕೂಡ ಆಯ್ತು. ಅದನ್ನೇ ಅಜ್ಜಿ ಅಜ್ಜಿ ಈಗ ನಾನು ಚಿಕ್ಕದಾಗಿ ಒಂದು ಹೋಮ್ ಟೂರ್ ತೋರಿಸ್ತಾ ಇದ್ದೀನಿ ಕ್ವಿಕ್ ಆಗಿ. ನೋಡ್ಬೋದು, ಹಾಲ್ ಬಂದಿದೆ, ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ಹಾಲು. ಸೊ ಪೂಜೆನೂ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಪುರೋಹಿತರು. ಅದಾದ್ಮೇಲೆ ಇದು 2 BHK ಬರುತ್ತೆ. ಸೊ ದೇವ್ರ ಮನೆ ನೋಡ್ಬೋದು ನೀವು. ದೇವ್ರ ಮನೆ ಕೂಡ ಸ್ಪೇಷಿಯಸ್ ಆಗಿ ಚೆನ್ನಾಗಿ ಬಂದಿದೆ. ನನಗೆ ಕಿಚನ್ ತುಂಬಾ ಇಷ್ಟ ಆಯ್ತು. ಕಿಚನ್ ಅಲ್ಲಿ ತುಂಬಾ ಸ್ಪೇಷಿಯಸ್ ಅನ್ನಿಸ್ತು. ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬಂದಿತ್ತು. ಮನೆ ಸುತ್ತ ಜಾಗ ಬಿಟ್ಟಿರೋದ್ರಿಂದ ಎಲ್ಲಾ ಕಡೆ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದೊಂದು ರೂಮು. ಇಲ್ಲಿ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆಮೇಲೆ ಈ ಕಡೆ ಇದೆಯಲ್ಲ, ಇದು ಕೂಡ ಒಂದು ರೂಮು. ಸೊ ಗೆಸ್ಟ್ಸ್ ಎಲ್ಲ ಕೂತಿದ್ದಾರೆ ಇಲ್ಲಿ. ಸೊ ಇದು ಒಂದು ಕ್ವಿಕ್ ಹೋಮ್ ಟೂರ್ ಆಗಿತ್ತು. ಮನೆ ತುಂಬಾ ಚೆನ್ನಾಗಿ ಬಂದಿತ್ತು. ಈಗ ನಮ್ಮ ಮಮ್ಮಿಯವರೆಲ್ಲ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ತಗೊಂಡೆ ಆಯಣ್ಣ, ನಿಮ್ದ ಗೃಹ ಪ್ರವೇಶ? ಇಲ್ಲಿ ಮಾತಾಡು. ನಿಮ್ ಮನೆ ಗೃಹ ಪ್ರವೇಶನಾ? ಚೆನ್ನಾಗಿ ರೆಡಿ ಆಗಿದ್ಯಾ? ನಿಂತ್ಕೊಳ್ರು. ಏನ್ ಮಾಡ್ತಾ ಇದೀಯ ಸಾನ್ವಿ? ಆಟ ಆಡ್ತಾ ಇದ್ದೀರಾ? ಚೆನ್ನಾಗಿದ್ಯಾ ಮನೆ? ವ್ಲಾಗ್. ಸೇ ಹಾಯ್ ಟು ಮೈ ವ್ಲಾಗ್. ಮಾತಾಡೋ ಪೂರ್ವಜ. ಹಾಯ್. ಯಾರ್ ಪಾಪು ಇದು? ಆಟ ಆಡು. ಸೋಕೆ ಫ್ರೆಂಡ್ಸು. ಅವಳು ಬಂದು. ಹಾಯ್ ಯಶು. ಹಾಯ್ ಮಾಡು ವ್ಲಾಗ್ಗೆ. ಇಟ್ಸ್ ಓಕೆ ಅವಳಿಗೆ ಗೊತ್ತಾಗಿಲ್ಲ. ನಿನ್ ಮುಖಾನೇ ಕಾಣಿಸ್ತಾ ಇಲ್ಲ, ಫೋನ್ ಆಟ. ಓಕೆ, ತೋರಿಸ್ತಾ ಇದ್ದಾರೆ.
ಶನಿವಾರ ಇಡಿ ಬಾ. ಗೀತಾ ಆಂಟಿ ತಿರ್ಗಿ ಹಂಗೆ ಒಂದು ಹಾಯ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ಇಡಿ ಬಾ. ಎಲ್ಲದ್ಲು ಸ್ಲೋ ದೀಪ ಹಿಂದೆ. ಹಾಯ್ ನೋಡಲ್ಲ, ಆದ್ಯ ಫೋಟೋ ತೆಗ್ಸ್ಕೊತಾವಳೆ. ಹಾಯ್ ಅನ್ನಿ. ಹಾಯ್ ಲವ್ ಯು. ನಡ್ರಿ ಫೋಟೋಗಂತೆ, ನಡ್ರಿ ಬನ್ನಿ. ಈಗ ಸಾನ್ವಿ ಕೂತಿರೋದು ನನ್ನ ತಂಗಿ ಜೊತೆ. ತಂಗಿ ಅಂದ್ರೆ ನನ್ನ ಚಿಕ್ಕಮ್ಮನ ಮಗಳು. ಸೊ ಸಾನ್ವಿಗೆ ಅವಳು ಚಿಕ್ಕಮ್ಮ ಆಗ್ತಾಳೆ. ಅವಳ ಹೆಸರು ಯಶಸ್ವಿನಿ ಅಂತ. ಅವಳ ಜೊತೆ ಕುತ್ಕೊಂಡು ಫೋಟೋ ತೆಗ್ಸ್ಕೊತಾ ಇದ್ಲು. ಇಲ್ಲಿ ಫೋಟೋ ತೆಗಿತಾ ಇರೋದು ಬಂದ್ಬಿಟ್ಟು ರೂಪೇಕ್ಷಾ ಅಂತ. ಇವಳು ನನ್ನ ಚಿಕ್ಕಮ್ಮನ ಮಗಳೇ. ಇವರಿಬ್ರು ಅಕ್ಕ ತಂಗಿದಿರು. ರೂಪೇಕ್ಷಾ ದೊಡ್ಡವಳು, ಯಶಸ್ವಿನಿ ಚಿಕ್ಕವಳು. ಸೊ ಇಲ್ಲಿ ನಾವು ಫೋಟೋ ತೆಗ್ಸ್ಕೊತಾ ಇದ್ವಿ. ಒಂದಷ್ಟು ಫೋಟೋ ಸೆಷನ್ಸ್ ಗೊತ್ತಲ್ಲ, ಹೆಣ್ಮಕ್ಳು ರೆಡಿ ಆದ್ಮೇಲೆ. ಸೊ ಒಂದಷ್ಟು ಫೋಟೋ ಸೆಷನ್ಸ್ ನಡೀತಾ ಇತ್ತು. ಸಾನ್ವಿ ಕೂಡ ಚೆನ್ನಾಗಿ ಫೋಟೋ ಎಲ್ಲ ತೆಗ್ಸ್ಕೊತಾ ಇದ್ಲು ರೆಡಿ ಆಗ್ಬಿಟ್ಟು. ಫ್ಯಾಮಿಲಿ ಫುಲ್ ಇಲ್ಲೇ ಇದೀವಿ. ಕಾಂದ ಲಾಗ್ ಸಾನು ಮಾಡಿ, ಇವಾಗ ರೌಂಡ್ ಮಾಡು. ಸಾನು ರೌಂಡ್ ಮಾಡಿ ಈಗ ಹಿಂದೆ ಹಾಕೊಂಡು. ಸಾಕು ಸ್ಮೈಲ್ ಮಾಡು. ಹಂಗೆ ಫೋಟೋ ತೆಗಿತಾ ಇದ್ದೀನಿ. ತಿನ್ಸದ್ರಂತ ನಿಮ್ದು ಫೋಟೋ ಚೆನ್ನಾಗಿ ಬರ್ತಾ ಇದೆ. ನೀವೇನಾ ಕುಂಕುಮದ ಇನ್ಚಾರ್ಜು? ಇನ್ಚಾರ್ಜ್ ತಗೊಬಿಟ್ಟಿದ್ದೀರಾ? ನಿಧಾನ. ಓ ಪಾಪ ಮಂಕ್ರಿ ಹಿಡ್ಕೊ ನೋಡೋಣ. ಇಕ್ಕ ನೋಡೋಣ ಚೆನ್ನಾಗಿರುತ್ತಂತ. ಮಮ್ಮಿ ನೋಡಿ. ಸೊಪ್ಪಮ್ಮ ಸೊಪ್ಪು ಮಾಡ ಸಾನ. ಆ ಮಮ್ಮಿ ಆಗ್ತಾ ಇದ್ದೀನಿ. ಸರಿಗಾದ್ರೆ ಹಾಕು. ಅಜಾ ನೋಡಲಿ, ಅಜಾ ಮೂರಿದೆ ನೋಡು. ಮೂದಿಲ್ಲ
ನಾನು ಏ ಕೋಳಿ ಹಿಡಿಯಕ್ ಹೋಗಿದ್ಯಾ? ಕೂಗು, ಇಡು. ಟ್ರೀ ಇದೆ. ಕೋಳಿ ಹಿಡಿ ಕಟ್ ಮಾಡಿ ಚಿಕನ್ ಮಾಡ್ಕೊಂಡು ತಿಂತೀನಿ. ಪಕ್ಕದ ಮನೆ ಕೋಳಿ ಹಿಡಿಯಕ್ ಹೋಗೋಣ ಅಂತ. ಮಾಡು ಮತ್ತೆ. ಮಕ್ಕಳೆಲ್ಲ ಹಳ್ಳಿ ವಾತಾವರಣದಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ರು. ಕೋಳಿ ಹಿಡಿಯೋದು ಆಮೇಲೆ ಡಾನ್ಸ್ ಆಡ್ಕೊಂಡು ಎಲ್ಲ. ಇವಳು ನಮ್ಮ ಅಣ್ಣನ ಮಗಳು ಆದ್ಯ ಸಾನ್ವಿ ಆಮೇಲೆ ಪೂರ್ವಜು ಅವ್ರನ್ನೆಲ್ಲ ಹಿಡಿಯೋಕೆ ಆಗ್ತಾ ಇರ್ಲಿಲ್ಲ. ಫುಲ್ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರು. ಅದೇ ನೋಡ್ಬೋದು ಇಲ್ಲಿ ಅಕ್ಕಿ ಎಲ್ಲ ತಂದು ಅಲ್ಲಿ ಪೂಜೆ ಮಾಡಿರೋದಕ್ಕೆಲ್ಲ ಹಾಕಿ ಅವಳೇನೋ ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತಾ ಇದ್ಲು. ತುಂಬಾ ಫನ್ನಿಯಾಗಿ ಆಟ ಆಡ್ಕೊಂಡಿದ್ರು. ಆದ್ಯ ಏನದು ಮಂತ್ರ ಹೇಳ್ತಾ ಇದ್ಯಾ? ಹೆಂಗೆ ಹೆಂಗೆ? ಆದ್ಯ ಇಲ್ಲ ತಿನ್ನಲ್ಲ. ಮಂತ್ರ ಹೇಳ್ಬೇಕು ಆದ್ಯ, ಮಂತ್ರ ಹೇಳ್ಬೇಕು. ಹೂ ಅಂತ ಇನ್ನೊಂದ್ ಸ್ವಲ್ಪ ಬೇಕಂತ ನೋಡು ಯಶು. ಹಾಕ ಹೇಳ್ತೀನಿ ಹಾಕ. ಸಾಕು ಕಂಡ್ರು, ಇದೆಲ್ಲ ಏನೇನೋ ಮಾಡ್ಬಾರ್ದು. ಪೂಜೆ ಮಾಡಿರ್ತಾರೆ ಬರ್ರೋ. ಇಲ್ಲಿ ಬರಲ್ಲ. ಒಂದಷ್ಟೊತ್ತು ಚೆನ್ನಾಗಿ ಆಟ ಆಡ್ಕೊಂಡು ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಈಗ ನಾವು ಹೊರಡ್ತಾ ಇದೀವಿ. ಅಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಬಿಟ್ವಿ. ಸಾನ್ವಿಗೆಲ್ಲ ಡ್ರೆಸ್ ಚೇಂಜ್ ಮಾಡಿದೆ. ಬಿಕಾಸ್ ನಾವು ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಬರ್ಬೇಕು, ಸ್ವಲ್ಪ ಕಂಫರ್ಟಬಲ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಅವಳಿಗಲ್ಲೇ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ. ಸೊ ಇವಾಗ ನಾವು ಹೊರಡ್ತಾ ಇದೀವಿ. ನೋಡ್ಬೋದು ಸಾನ್ವಿ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದಾಳೆ. ನೋಡಿ ಎಷ್ಟೊಂದಿದೆ, ಎಷ್ಟೊಂದಿದೆ ನವಿಲು. ಎಷ್ಟೊಂದಿದೆ ಒಳಗಡೆ, ಎಷ್ಟೊಂದಿದೆ ಅಲ್ಲಿ ಒಳಗಡೆ. ಒಂದ್ ಕಾಣಿಸ್ತು, ಎಷ್ಟೊಂದೆಲ್ಲ ಕಾಣಿಸ್ಲಿಲ್ಲ. ಎಷ್ಟೊಂದಿದೆ ಈಗ ನಂಗೆ 3 ಸಿಕ್ತು. ನಮ್ಗೆ 100 ಸಿಕ್ಬೇಕು. 100 ಇಲ್ಲಿ ನೋಡ್ಬೇಕು. ಇಲ್ಲಿಂದ ಕಾಣುತ್ತ. ಅಯ್ಯೋ ಇಲ್ಲಿಂದ ಕಾಣಲ್ಲ. 3-4 ಓಡಾಡ್ತಿತ್ತು. ಅದು ದೊಡ್ಡ ದೊಡ್ಡ ರೆಕ್ಕೆ. ಎಂಜಾಯಿಂಗ್ ಸಾನ್ವಿ ಪಿಕಾಕ್. ಮಮ್ಮಿ ಫಸ್ಟ್ ಇಂದ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಸೊ ನಾವು ಇವಾಗ ಪಿಕಾಕ್ ನೋಡ್ತಿದೀವಿ. ಎಲ್ಲಿದೆ ಅಂತ ಹುಡ್ಕಬೇಕು ನೀವು. ನಾವಿಲ್ಲೇ ನಡ್ಕೊ ಬರ್ತಾ ಇದ್ದೀವಿ. ನೀನ್ ಕರಿ ಬರುತ್ತೆ ಸನ. ಗೊತ್ತಿಲ್ಲ. ಚೆನ್ನಾಗಿತ್ತ ಸನ. ಡಿಡಿ ಏನೋ ಪಿಯೋ 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 ಅಂತಿದೆ. ಹೌದಾ? ಸಾನ್ವಿ ಅಂತಿಲ್ಲ. ಪಿಯೋ 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 ಪಿಯೋ. ಎಷ್ಟೊಂದು ಚಿಟ್ಲಿ ಈಗ ನಾವು ಮೈಸೂರು ಹೈವೇ ಜಾಯ್ನ್ ಆಗಿದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರು ಹಾರ್ಡ್ಲಿ ಒಂದು 1.5-2 hours ಅಷ್ಟೊತ್ತಿಗೆಲ್ಲ ರೀಚ್ ಆಗ್ಬಿಡ್ಬೋದು, ಡಿಪೆಂಡಿಂಗ್ ಆನ್ ದ ಟ್ರಾಫಿಕ್ ಅಲ್ಲಿ ಸಿಗಾಕೋಬಿಡ್ತೀವಿ ಅಂತಾನೆ ಸ್ವಲ್ಪ ಬೇಗನೆ ಹೊರಟಿದೀವಿ. ಬರ್ತಾ ಒಂದ್ ಒಳ್ಳೆ ಸನ್ಸೆಟ್ ಕೂಡ ಕಾಣಿಸ್ತು ನಮ್ಗೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್. ಆ ನೇಚರ್ ಮಧ್ಯೆ ತೆಂಗಿನ ಮರಗಳ ಮಧ್ಯೆ ಒಂದು ಸನ್ಸೆಟ್ ಆಗ್ತಾ ಇರೋಂತ ವ್ಯೂ ಸಿಕ್ತು. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿಂದ ನಾವು ಬ್ಯಾಂಗ್ಳೂರ್ಗೆ ವಾಪಸ್ ಹೊರಡ್ತಾ ಇದೀವಿ. ಆನ್ ದ ವೇ ಒಂದು ಕಾಫಿ ಬ್ರೇಕ್ ಕೂಡ ತಗೊಂಡಿದ್ವಿ. ನಾವು ನಿಲ್ಸಿರೋದು ಇವಾಗ ಇಲ್ಲಿ ಪಾಕಶಾಲೆ ಹತ್ರ. ಒಂದು ವಂಡರ್ಫುಲ್ ವೀಕೆಂಡ್ ಎಂಜಾಯ್ ಮಾಡಿಕೊಂಡು
ಜಬರ್ದಸ್ತಾಗಿ ಮೈಸೂರು ಪ್ಯಾಲೇಸ್ ಎಲ್ಲ ಸುತ್ತಾಡ್ಕೊಂಡು ಆಮೇಲೆ ಅಲ್ಲೊಂದು ಗೃಹ ಪ್ರವೇಶ ಫಂಕ್ಷನ್ ಇತ್ತು. ಫಂಕ್ಷನ್ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ನೆಂಟರನ್ನೆಲ್ಲ ಮೀಟ್ ಮಾಡಿಕೊಂಡು ಬಂದಿದ್ದೀವಿ. ಮನೆಗೆ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಇಟ್ಸ್ ಆಲ್ರೆಡಿ ಲೇಟ್, 6:30 ಆಗ್ಬಿಟ್ಟಿದೆ. ನಾನು ಸಾನ್ವಿ ಇಲ್ಲಿ ಮಜಾ ಉಡಾಯಿಸ್ತಾ ಇದ್ದೀವಿ. ವೀಕೆಂಡ್ ಸಾನ್ವಿ ಸೊ ಇವತ್ತಿಂದ ಮತ್ತೆ ಮನೆ ಕಡೆಗೆ ಪಯಣ. ಈ ಒಂದು ಒಳ್ಳೆ ವೀಕೆಂಡ್ಗೆ ಒಂದು ಅಂತ್ಯ ಆಡೋಣ. ಅದಕ್ಕೆ ಬಾಯ್. ಬ್ಯಾಕ್ ಟು ಬ್ಯಾಂಗ್ಳೂರ್. ಈ ಕಡೆ ರೂಟ್ ಬ್ಯಾಂಗ್ಳೂರು ದಾರಿ ಇಡೀ ಬೆಂಗಳೂರಿಗೆ ದಾರಿ. ಮೈಸೂರು ಮುಗೀತು. ಎಕ್ಸೈಟಿಂಗ್ ವೀಕೆಂಡ್ ಹಸ್ ಕಮ್ ಟು ಅನ್ ಎಂಡ್. ಸೊ ನನ್ನ ಲಾಸ್ಟ್ ವಿಡಿಯೋ ಕೂಡ ನೋಡಿದ್ರೆ ಇದು ಕಂಟಿನ್ಯೂಯೇಷನ್ ತರಾನೇ ಇರುತ್ತೆ. ವೀಕೆಂಡ್ ಬ್ಲಾಗ್. ಸ್ಯಾಟರ್ಡೆ ದಸರಾ ಲೈಟಿಂಗ್ಸ್ ನೋಡಕ್ ಹೋಗಿದ್ವಿ. ಸಂಡೇ ಒಂದು ಗೃಹ ಪ್ರವೇಶ ಮುಗಿಸ್ಕೊಂಡು ಈಗ ಬ್ಯಾಂಗ್ಳೂರ್ ಹೊರಡ್ತಾ ಇದೀವಿ. ಸೊ ಇದೊಂದು ವೀಕೆಂಡ್ ಬ್ಲಾಗ್ ಆಗಿತ್ತು. 2 ಡೇಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Thanks for watching. Subscribe my channels. Thank you.